ಉತ್ತರ ಕನ್ನಡ ಜಿಲ್ಲೆಯಲ್ಲಿ 12 ತಾಲೂಕುಗಳಿದೆ. ಇದರಲ್ಲಿ 201 ಮೈಕ್ರೋ ಫೈನಾನ್ಸ್ ಕಂಪನಿಗಳ ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇವೆಲ್ಲವೂ ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಡರ್ ಡೇಟೆಡ್ ಜುಲೈ 25, 2022 ಮತ್ತು ಅಕ್ಟೋಬರ್ 20, 24 ಮತ್ತು ಮಾರ್ಚ್ 2022ರಲ್ಲಿ ಮಾಸ್ಟರ್ ಡೈರೆಕ್ಷನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಫಾರ್ ಮೈಕ್ರೋಫೈನಾನ್ಸ್ ಲೋನ್ಸ್ ಆ್ಯಂಡ್ ಡೈರೆಕ್ಷನ್ಸ್ 2022 ಅಂತ ಹೇಳಿ ಒಂದು ಆದೇಶ ಮಾಡಿದೆ. ಇದೆಲ್ಲ ಬೈಂಡಿಂಗ್ ಇದೆ. ಇದ್ರ ಪ್ರಕಾರ ಯಾರಾದರೂ 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂಥ ವ್ಯಕ್ತಿಗಳಿಗೆ ನೀವು ಸಾಲ ಕೊಡೋ ಸಂದರ್ಭದಲ್ಲಿ ಮಂತ್ಲಿಗೆ ಅವ್ರ ಹತ್ರ ಕೇವಲ 15% ಮಾತ್ರ ಬಡ್ಡಿನ ನೀವು ಚಾರ್ಜ್ ಮಾಡಬೇಕು. ಮತ್ತು ಪ್ರಿನ್ಸಿಪಲ್ ಅಮೌಂಟನ್ನು ಸಹ ತಗೊಂಡು ಲೋನ್ಸ್ನ 1 ವರ್ಷದಲ್ಲೇ ಅದನ್ನು ಕ್ಲಿಯರ್ ಮಾಡಬೇಕು. ಅದರಿಂದ ಉತ್ಪಾದನೆ ಆಗುವಂಥ ವ್ಯಕ್ತಿಗಳು ನೋಡಬೇಕಂತ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ಥರ ಕೈ ಸಾಲ ಅಂತ ಹೆಸರಲ್ಲಿ ಅನ್ರಿಜಿಸ್ಟರ್ಡ್ ಕೋಆಪರೇಟಿವ್ ಸೊಸೈಟೀಸಲ್ಲಿ ರಿಜಿಸ್ಟರ್ ಆದ ಸಂಸ್ಥೆಗಳ ಜೊತೆ ಅಲ್ಲದೆ ಪ್ರೈವೇಟ್ ವ್ಯಕ್ತಿಗಳು ಸಹ ಕೈ ಸಾಲಕ್ಕೆ ಬಡ್ಡಿ ಕೊಡೋದು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮಾನ್ಯ DG ಆ್ಯಂಡ್ IGP ಸಾಹೇಬರು ಶ್ರೀ ಅಲೋಕ್ ಮೋಹನ್ ಸಾಹೇಬರು 24 ನವಂಬರ್ ಈ ತಿಂಗಳಲ್ಲಿ ಈ ಥರ ಈ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ತುಂಬ ಜನ ನೊಂದಿದ್ದಾರೆ. ಅಂಥವ್ರು ಠಾಣೆಗೆ ಬಂದರೆ ಅವ್ರನ್ನ ಕೇಸಸ್ ರಿಜಿಸ್ಟರ್ ಮಾಡಬೇಕು. ಈಗಾಗಲೇ ಕರ್ನಾಟಕ ಪ್ರೊಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾಬ್ರೇಟ್ ಇಂಟ್ರೆಸ್ಟ್ ರೇಟ್ ಆ್ಯಕ್ಟ್ 2004 ಇದೆ. ಮತ್ತು ಈ ಬೇರೆಯವ್ರಿಗೆ ಬಡ್ಡಿನಲ್ಲಿ ತೊಡಸ್ಕೊಂಡವರು ಈ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡಿಪಾಸಿಟ್ ಸ್ಕೀಮ್ ಆ್ಯಕ್ಟ್ ಬಡ್ಸ್ ಆ್ಯಕ್ಟ್ ಅಂತ 2 ಆ್ಯಕ್ಟ್ಸು ನಮ್ಮಲ್ಲಿದೆ. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಾವು ಕಳೆದ 4 ತಿಂಗಳ ಹಿಂದೆಯೇ ನಮಗೆ ತುಂಬ ದೂರುಗಳು ಬಂದಿದ್ದು ಸಹ ಯಾವುದೇ ಸಾರ್ವಜನಿಕರು ನಮಗೆ ಬಂದು ನೇರವಾಗಿ ದೂರುಗಳು ಕೊಟ್ಟಿರಲಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಅಲ್ಲಿ ಬೀಟ್ ಸಿಬ್ಬಂದಿ ಯಾರು ಹೋಗ್ತಾಯಿದ್ರು ಅವರು ಈ ಗ್ರಾಮದಲ್ಲಿ ವಿಚಾರ ಮಾಡಿದಾಗ ತುಂಬ ಜನ ಈ ಮೀಟರ್ ಬಡ್ಡಿ ದಂಧೆಗೆ ತುತ್ತಾಗಿರೋ ಗೊತ್ತು. ಅದರಲ್ಲಿ ಮುಖ್ಯವಾಗಿ ಮುಂಡಗೋಡು ತಾಲೂಕು, ಹಳಿಯಾಳ ಮತ್ತು ಸಿದ್ದಾಪುರ ಈ ಭಾಗಗಳಲ್ಲಿ ತುಂಬ ಜನ ಪ್ರೈವೇಟ್ ವ್ಯಕ್ತಿಗಳು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಂದ ಹಾವಳಿ ಜಾಸ್ತಿ ಆಗಿದೆ ಅಂತ ಒಂದು ಮಾಹಿತಿ ಬಂದಾಗಿ ನಾವೇ ಗುಪ್ತವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ತುಂಬ ಜನ ನಾವು ಕಾನ್ಫಿಡೆನ್ಸ್ ತಗೊಂಡು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂಥೇಳಿ ಬಂದಾಗ ಟೋಟಲ್ 7 ಕೇಸು ನಮ್ಮ ಜಿಲ್ಲೆಯಲ್ಲಿ ನಾವು ಕಳೆದ 4 ತಿಂಗಳಲ್ಲಿ ಮಾಡಿದ್ದೀವಿ. ಅದರಲ್ಲಿ 3,94,000 ರೂಪಾಯಿ ದುಡ್ಡನ್ನು ನಾವು ರಿಕವರಿ ಮಾಡಿ 12 ಜನ ಅಕ್ಯೂಸ್ಡನ್ನ ನಾವು ಅರೆಸ್ಟ್ ಮಾಡಿದ್ವಿ. ಅದು ಒಂದು ಸಿದ್ದಾಪುರದಲ್ಲಿ, NM ಮಾರ್ಕೆಟ್ ಸಿರ್ಸಿ ಮತ್ತು ಮುಂಡಗೋಡಲ್ಲಿ 4, ಬಡ್ಸ್ ಆ್ಯಕ್ಟ್ ಕೇಸಸ್ 2 ಕಾರವಾರ ಟೌನಲ್ಲಿ ಹಾಕಿ ಅದರಲ್ಲೂ ಸಹ 7 ಜನ ಅಕ್ಯೂಸನ್ನು ಅರೆಸ್ಟ್ ಮಾಡಿದ್ವಿ. ಆಮೇಲೆ ಒಂದು ಹಳಿಯಾಳದಲ್ಲಿ ಪ್ರೈವೇಟ್ ಫೈನಾನ್ಸ್ ವ್ಯಕ್ತಿಗಳ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿ 3 ಜನ ಅಕ್ಯೂಸನ್ನು ನಾವು ಅರೆಸ್ಟ್ ಮಾಡಿದ್ವಿ. ಸಿದ್ದಾಪುರದಲ್ಲಿ ಸಹ ಒಂದು ಕೇಸಲ್ಲಿ ಅರೆಸ್ಟ್ ಮಾಡಿದ್ವಿ. ಅಂದರೆ ಈ ಥರ ಯಾರು ಬಡ್ಡಿಗೆ ಕೊಟ್ಟ ನಂತರ ಕಾನೂನು ಪ್ರಕಾರ ಯಾವುದು ಕಾನೂನು ಬಾಹಿರ ಅಂದರೆ ಸಾಲ ನೀಡಿ ಸಾಲ ಕೊಟ್ಟಿಲ್ಲ ಅಂದರೆ ಅದ್ರ ಮೇಲೆ ತಿರ್ಗಿ ಬಡ್ಡಿ ಹಾಕುವಂಥ ಮೀಟರ್ ಬಡ್ಡಿ ವಸೂಲಿ ಮಾಡೋದು, ಮತ್ತು ಹಣ ವಾಪಸ್ ಕೊಡದಿದ್ದರೆ ಪ್ರೈವೇಟ್ ಏಜೆಂಟ್ಗಳನ್ನ ತಗೊಂಡೋಗಿ ಅವ್ರಿಗೆ ಅವಮಾನ ಮಾಡೋಂಥದ್ದು ಮನೆಗಳಲ್ಲಿ, ಮತ್ತು ಗೂಂಡಾಗಳು ಮತ್ತು ಯಾರು ಈ ಥರ ರೌಡಿಗಳಿದ್ದಾರೆ ಇವ್ರನ್ನ ಮನೆಗಳಿಗೆ ತರಿಸಿ ಎದುರಿಸಿ ಬಂದು ಕೂಡಾಕೋದು, ದುಡ್ಡು ಕೊಡದೇ ಇರುವಾಗ ಅವರ ವಸ್ತುಗಳನ್ನ ವಶಪಡಿಸ್ಕೊಳ್ಳೋದು, ಮತ್ತು ಧಮಕಿ ಹಾಕೋದು, ಹೊಡೆಯೋದು, ಬಡಿಯೋದು ಇಂಥ ಪ್ರಕರಣಗಳ ಕಾನೂನು ಬಾಹಿರ ಅಂತಾಗಿದೆ. ಹೀಗಾಗಿ ತುಂಬ ಜನ ಈ ಟಾರ್ಚರ್ನ ತಡೆದಾಗ್ದಿರೋ ಊರು ಬಿಟ್ಟು ಹೋದವರು, ಮತ್ತು ಠಾಣೆಗಳಿಗೆ ಬಂದರೆ ಅವ್ರ ಹತ್ರ ಸಾಲ ಕೊಟ್ಟಿದ್ದಕ್ಕೆ ಯಾವುದೇ ಪತ್ರಗಳನ್ನ ಇವರು ಆಲ್ರೆಡಿ ಚೆಕ್ಗಳನ್ನ ಪೋಸ್ಟ್ ಡೇಟೆಡ್ ಚೆಕ್ಗಳನ್ನ ಅವ್ರಿಗೆ ಕೊಟ್ಟಿರೋದ್ರಿಂದ ಯಾರೂ ದೂರು ಕೊಡೋಕ್ಕೆ ಮುಂದೆ ಬಂದಿಲ್ಲ. ಬಟ್ ನನಗೆ ಮುಂಡಗೋಡಲ್ಲಿ ಈ ತುಂಬ ವ್ಯಕ್ತಿಗಳು ಈ ಆಂಟಿ ಸೋಷಲ್ ಎಲಿಮೆಂಟ್ಸು ಬಡ್ಡಿ ವ್ಯವಹಾರ ಮಾಡ್ತಾರಂತ ನಮಗೆ ಗುಪ್ತ ಮಾಹಿತಿ ಬಂದ ಮೇರೆಗೆ ನಾವೊಂದು ಕಾರ್ಯಾಚರಣೆ ಮಾಡಿದ್ವಿ. ಕಾರ್ಯಾಚರಣೆ ಮಾಡಿ ಬರೀ ಮುಂಡಗೋಡಲ್ಲೇ 4 ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ವಿ. ಅದರಲ್ಲಿ ಒಂದು ಪ್ರಕರಣದಲ್ಲಿ ಒಬ್ಬರ ಮನೆಯಲ್ಲೇ ನಮಗೆ 200 ಚೆಕ್ಕು ಒಂದು ಮನೆಯಲ್ಲಿ ಸಿಕ್ತು. ಅವನ್ನೆಲ್ಲರನ್ನೂ ಅರೆಸ್ಟ್ ಮಾಡಿದ್ದೀವಿ.
ಬಟ್ ಅವರೆಲ್ಲ ಈಗ ಈ ನಮ್ಮ ಆ್ಯಕ್ಟ್ ಪ್ರಕಾರ ಏನಂತ ಹೇಳಿದ್ರೆ ಅವ್ರ ಮನೆಗಳಿಗೆ ಮೇಲೆ ಸರ್ಚ್ ಮಾಡಬೇಕಾದ್ರೆ ಕಂಪ್ಲೇಂಟ್ ಕೊಡೋರು ಬರಬೇಕು. ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಊಹಾಪೋಹವಾಗಿ ಮನೇಲಿ ಸರ್ಚ್ ಮಾಡೋಕ್ಕಾಗಲ್ಲ, ಸರ್ಚ್ ವಾರೆಂಟ್ ತೊಗೊಂಡೇ ಹೋಗಬೇಕಾಗಿದೆ. ಹಾಗಾಗಿ ನಾವು ಜನಸ್ಪಂದನ ಅಂಥೇಳಿ ನಾವು ಏನು ಆ್ಯಪ್ ಕೊಟ್ಟಿದ್ವಿ ಮತ್ತು ನಮ್ಮ ಮೊಬೈಲ್ ನಂಬರ್ ಎಲ್ಲ ಹಳ್ಳಿಗಳಿಗೆ ಕೊಟ್ಟಿದ್ದಾರೆ. ತುಂಬ ಜನ ನನಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ನಮಗೆ ಈ ಬಡ್ಡಿ ತೊಗೊಂಡವರು ಈ ಥರ ನಮ್ಮ ಅಣ್ಣನಿಗೆ ಹೊಡೆದಿದ್ದಾರೆ, ನಮ್ಮ ಅಣ್ಣ ಊರು ಬಿಟ್ಟಿದ್ದಾನೆ ಅಂತ ಸಿದ್ಧವಾಗಿದ್ರು ಅಂತ ನಮ್ಗೆ ಬಂದ ಮೇಲೆ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡಿ ಅವ್ರನ್ನ ಸಾಲದ ಸೂಲದಿಂದ ಕಡಿಮೆ ಮಾಡಿದ್ವಿ. ಹಾಗಾಗಿ ಯಾರೂ ಊರು ಬಿಟ್ಟು ನಮ್ಮ ಜಿಲ್ಲೆಯಿಂದ ಹೋಗಿಲ್ಲ. ಆದರೆ ಅದೇ ರೀತಿ ಇಲ್ಲಿ ನಮಗೆ ಬ್ಯಾಂಕ್ಗಳಿದ್ದಾವೆ. ಸೊ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಡಿಯಲ್ಲಿ ನೋಂದಣಿ ಮಾಡಿದಂತಹ ಪಿಗ್ನಿ ಮಾಡೋಂಥ ಕಂಪ್ನಿಗಳು ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಈ ಸಮೃದ್ಧಿ ಬ್ಯಾಂಕು, ಯಶೋಧರ ನಾಯ್ಕ ಟ್ರಸ್ಟು, ಗ್ರಾಮೀಣ ಕೂಟ, ಧರ್ಮಸ್ಥಳ ಸಂಘಟನೆ, ಜನ ಸ್ಮಾಲ್ ಫೈನಾನ್ಸ್, ಈ ಥರ 201 ಕಂಪ್ನಿಗಳಿದ್ದಾವೆ. ಈ ಕಂಪ್ನಿಗಳು ನಲ್ಲಿ ಸಹ ಏನಂತ ಹೇಳಿದ್ರೆ ಕಂಪ್ನಿನಲ್ಲಿ ಯಾರು ದುಡ್ಡು ವಸೂಲಿ ಮಾಡ್ತಾರಲ್ಲ ಅವರು ಲೋನ್ ಕೊಡಿಸೋದಕ್ಕೆ, ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿರುತ್ತೆ ಲೋನ್ ಕೊಡಿಸೋದಕ್ಕೆ ಈ ಏಜೆಂಟ್ಗಳೇ ತಿರ್ಗಾ ಅಮೌಂಟನ್ನು ಹಿಡ್ಕೊತಾ ಇದ್ದಾರೆ ಅಂತ ಒಂದು ದೂರುಗಳು ನಮ್ಮ ಹತ್ರ ಬಂದಿದೆ, ಚೀಟಿಂಗ್ ಮಾಡಿ. ಆಮೇಲೆ ಯಾರು ದುಡ್ಡು ವಸೂಲಿ ಮಾಡ್ತಾರೆ ಏಜೆಂಟ್ಗಳು, ಅವರು ದುಡ್ಡನ್ನು ತಿರ್ಗಾ ಬ್ಯಾಂಕಿಗೆ, ನಮಗೆ ಇಲ್ಲಿ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ಗೆ ಮತ್ತು ಟ್ರಸ್ಟ್ಗೆ ಒಂದು ಒಪ್ಪಂದ ಏನಾಗುತ್ತೆ, ದುಡ್ಡು ಕಟ್ದಿರೋ ದುಡ್ಡು ತಂದು ಮೋಸ ಮಾಡಿ ಹೋದ್ಮೇಲೆ ಯಾರು ದುಡ್ಡು ಕೊಟ್ಟಿದ್ದಾರೋ ಅವ್ರಿಗೆ ತಿರ್ಗಾ ಈ ಕಂಪ್ನಿಗಳು ಹೋಗಿ ಅವ್ರಿಗೆ ತೊಂದರೆ ಕೊಡೋದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ನಾವು ಸರಿ ಮಾಡಿದ್ದೀವಿ. ಅದು ಬಿಟ್ಟು ಮೀಟ್ರ್ ಬಡ್ಡಿದ ವ್ಯವಹಾರಕ್ಕೆ ಬಂದ ನಂತರ ಕೇವಲ 15% ಹೋಗಿ 1 ಲಕ್ಷ ಕೊಟ್ಟರೆ ಅದಕ್ಕೆ 30% ಬಡ್ಡಿ. ಅದರಲ್ಲಿ ಯಾರು ಸಾಲ ಕೊಟ್ಟಿದ್ದಾನೋ ಅವನಿಗೆ 15%, ವಸೂಲಿ ಮಾಡಿಕೊಟ್ಟ ಗುಂಡಗೆ 50% ಅಂತ ಮುಂಡಗೋಡು ನಮ್ಮ ವಿಚಾರಣೆಯಲ್ಲಿ ಗೊತ್ತಾಯಿತು. ಒಂದು. ಎರಡನೇದು, ನಾವು ಪೂರಾ ಸಾಲ ನಾವು ತೀರಿಸ್ತೀವಿ ಅಂಥೇಳಿ ಯಾರಾದರೂ ಇನ್ನೊಂದು 50,000 ತಂದು ನಮ್ಮ ಪ್ರಿನ್ಸಿಪಲ್ ಅಮೌಂಟನ್ನ ನೀವು ಡಿಡಕ್ಟ್ ಮಾಡಿ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಅಮೌಂಟನ್ನ ಅವ್ರು ಡಿಡಕ್ಟ್ ಮಾಡ್ಕೊಳ್ಳಲ್ಲ. ನಮಗೆ ಬಡ್ಡಿ ಕೊಟ್ಟಿದ್ದು ಬಡ್ಡಿನೇ ಕೊಡಬೇಕಂತ ಈ ಥರ ಗೂಂಡಗಳನ್ನ ಇಟ್ಕೊಂಡು ಮಾಡೋಂಥದ್ದು ನಮ್ಮ ಗಮನಕ್ಕೆ ಬಂತು. ಒಂದು ಮುಂಡಗೋಡು ಪ್ರಕರಣದಲ್ಲಿ ತಾವು ಹೇಳಿದಾಗ ಮೊನ್ನೆ ಒಬ್ಬ ವ್ಯಕ್ತಿಗೆ ಕಿಡ್ನ್ಯಾಪ್ ಆಯಿತು. ಮೇಲೆ ನಮಗೆ ಗೊತ್ತಾಯಿತು ಅವನು ಮೀಟ್ರ್ ಬಡ್ಡಿ ಮತ್ತು ಫೈನಾನ್ಸ್ ಮಾಡ್ತಾಯಿದ್ದ ಅಂತ. ಕಿಡ್ನ್ಯಾಪ್ ಮಾಡಿದ ಆರೋಪಿಗಳನ್ನೆಲ್ಲ ನಾವು ಒಂದು ಸತಿ ವಿಚಾರ ಮಾಡಿದಾಗ ಕಿಡ್ನ್ಯಾಪ್ ಯಾಕೆ ಮಾಡಬೇಕಂತ ಹೇಳಿದ್ರೆ ಇವನು ಮೀಟ್ರ್ ಬಡ್ಡಿ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡಿದ್ದಾನೆ. ಹಾಗಾಗಿ ಇವನ ಹತ್ರ ನಾವು ಕಿಡ್ನ್ಯಾಪ್ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಸಿಗುತ್ತೆ ಅಂಥೇಳಿ ಇದು ಕ್ರಿಮಿನಲ್ ರೂಪಕ್ಕೂ ಬಂತು. ಆಮೇಲೆ ಈಗ ನಮಗೆ ಒಂದು ವಿಷಯ ಗೊತ್ತಾಯಿತು, ಯಾರು ಜೈಲಿಂದ ವಾಪಸ್ ಜಾಮೀನು ಕೊಲೆ ಕೇಸಲ್ಲಿ ದೊಡ್ಡ ಕೇಸುಗಳು ಹೋಗ್ತಾರೆ ಅವ್ರಿಗೆ ಈ ಮೀಟ್ರ್ ಬಡ್ಡಿ ದಂಧೆಕೋರರೇ ಅವ್ರಿಗೆ ಜಾಮೀನು ಕೊಟ್ಟು ವಾಪಸ್ ಬಂದ ನಂತರ ಅವರನ್ನು ಇವ್ರ ಹತ್ರ ಕೆಲಸಕ್ಕೆ ಇಟ್ಕೊಳ್ತಾ ಇದ್ದಾರೆ. ಯಾರೋ ಒಂದು ಮರ್ಡರ್ ಮಾಡಿದವನು ಗೂಂಡ ಅವನು ಯಾರಾದರೂ ಸಾಲಗಾರ ಮನೆಗೆ ಹೋದರೆ ಅವನು ಪೊಲೀಸನ್ನ ಬರೋಕ್ಕೆ ಮುಂಚೆನೇ ಎದುರಿಸ್ಬಿಟ್ಟು ಹೋಗುವಂಥದ್ದು, ಅಥವಾ ಪೊಲೀಸರಿಗೆ ನೀವು ಹೇಳಿದ್ರೆ ನಿಮ್ಮ ಕತೆ ನಾವು ಮುಗಿಸ್ತೀವಂತ ಒಂದು ಧಮಕಿ ಆಗಿದ್ದ ಪ್ರಕರಣ ಸಹ ನಮಗೆ ಮುಂಡಗೋಡಲ್ಲಿ ಕಂಡು ಬಂತು. ಹೀಗಾಗಿ ನಾವು ಈ ಒಬ್ಬರು ದರ್ಗಾವಾಲ ಅಂತ ಒಂದು ಮೊನ್ನೆ ಜಮೀನ್ ದರ್ಗಾವಾಳ ಅಂಥೇಳಿ ಈ ಮೀಟ್ರ್ ಬಡ್ಡಿ ವ್ಯವಹಾರ ಮಾಡೋಂಥವ್ರ ಮೇಲೆ ಒಂದು ಕಿಡ್ನ್ಯಾಪ್ ಆದ ನಂತರ ಇದೆಲ್ಲ ನಮ್ಮ ಪ್ರಕರಣ ಬಂತು. ಈಗ ನಾವು ವಿಚಾರ ಮಾಡುವಾಗ ಅಲ್ಲಿ ಯಾರ್ಯಾರು ಮಾಡ್ತಾಯಿದ್ದಾರೆ ಮೀಟ್ರ್ ಬಡ್ಡಿ ಅನ್ನೋದೆಲ್ಲ ತುಂಬ ನಮಗೆ ಮಾಹಿತಿ ಸಿಕ್ಕಿದೆ. ಈಗಾಗಲೇ ನಾವು ಅಲ್ಲಿ ಮುಂಡಗೋಡಲ್ಲಿ 4 ಕೇಸ್ ಮಾಡಿದ್ದೀವಿ. ಮತ್ತು ಮುಂಡಗೋಡಲ್ಲಿ ಮತ್ತು ನಮ್ಮ ಬನವಾಸಿ ಭಾಗದಲ್ಲಿ, ಸಿದ್ದಾಪುರ ಇಲ್ಲೆಲ್ಲ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾವು ಸರ್ವೆ ಮಾಡಿದ್ದೀವಿ. ಅದು ಬಿಟ್ಟು ಈಗ ಮಾನ್ಯ DG ಮತ್ತು IGP ಸಾಹೇಬರು ಮತ್ತು IGP ವೆಸ್ಟರ್ನ್ ರೇಂಜ್ ಅಮಿತ್ ಸಿಂಗ್ ಸಾಹೇಬರು, ಅಲಕ್ ಸ್ವಾಮಿ ಅವರ ಸೂಚನೆ ಮೇರೆಗೆ ನಾವು ನವಂಬರ್ನಿಂದ ಬಂದ ನಂತರ ನಾವು 7 ಮೀಟಿಂಗ್ಗಳನ್ನ ನನ್ನ ಹಂತದಲ್ಲಿ DSP ಮತ್ತು ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಕಾರವಾರ ಶಹರ, ಸಿರಸಿ, ಅಂಕೋಲ, ಮುಂಡಗೋಡು ಮತ್ತು ಯಲ್ಲಾಪುರದಲ್ಲಿ ಮೀಟಿಂಗ್ ಮಾಡಿ ಯಾರ್ಯಾರು 201 ಕಂಪ್ನಿ ಮತ್ತು ಲೀಡ್ ಬ್ಯಾಂಕ್, ನಮಗೆ ಇಲ್ಲಿ ಕೆನರಾ ಬ್ಯಾಂಕು ಲೀಡ್ ಬ್ಯಾಂಕ್ ಆಗಿದೆ, ಅವ್ರನ್ನ ಕರೆಸಿ ಮತ್ತು ಕೋಆಪರೇಟಿವ್ ಸೊಸೈಟಿ ಅವ್ರನ್ನ ಕರೆದು ಯಾವ ಕಾರಣಕ್ಕೂ ಸಹ ಏನು ಸ್ಲ್ಯಾಬ್ ಇದೆ, ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಏನಿದೆ, ಈ ಗೈಡ್ಲೈನ್ಸನ್ನ ಪ್ರತಿಯೊಂದು ಯಾರು ಕಂಪ್ನಿಗಳು ಪ್ರದರ್ಶನ ಮಾಡಬೇಕು. ಎಲ್ಲಿ ಸಾರ್ವಜನಿಕರಿಗೆ ಕಾಣುವಂಥ ಇದೊಂದೇನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸರ್ಕ್ಯುಲರ್ ಏನಿದೆ
ಇದನ್ನು ಅವರು ಅಂಟಿಸಿ ಎಲ್ಲರಿಗೂ ನೋಟಿಸ್ ಬೋರ್ಡಲ್ಲಿ ಹಾಕಬೇಕಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾರಾದರೂ ಈ ಥರ ಮೀಟರ್ ಬಡ್ಡಿಗೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ಸ್ ಇದ್ದರೆ ಈಗಾಗಲೇ ಘನ ಸರ್ಕಾರ ಹೆಲ್ಪ್ಲೈನ್ನ DC ಆಫೀಸಲ್ಲಿ ತೆರೆದಿದ್ದಾರೆ. 112 ಪೊಲೀಸ್ ಕಂಟ್ರೋಲ್ ರೂಮ್ ಇದೆ, ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಜನಸ್ನೇಹಿ ಬೀಟ್ಗಿಲ್ಲ. ನೀವು ಮಾಹಿತಿ ಕೊಟ್ಟರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂಥವ್ರ ಮೇಲೆ ಮುಲಾಜಿಲ್ಲದೆ ಕಾನೂನು ಕ್ರಮವನ್ನು ನಾವು